ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣು. ತ್ರಿಕರಣ ಶುದ್ಧರೊಳು, ಪ್ರಕೃತಿ ವಿರಹಿತರೊಳು, ಆವಗಂ ಮುಕುತಿಗೆಳೆಯಿಸುವ ಜನರೊಳು, ಸಖತನವೆಲೇಸು ಸರ್ವಜ್ಞ. ಸತ್ಯರ ನಡೆತೀರ್ಥ, ನಿತ್ಯರ ನುಡಿತೀರ್ಥ, ಉತ್ತಮರ ಸಂಗಮದ ತೀರ್ಥ, ಹರಿವ ನೀರು ಎತ್ತಣದ ತೀರ್ಥ ಸರ್ವಜ್ಞ. ಇವೆರಡು ರತ್ನ ಸದೃಶವಾದಂತಹ ವಚನಗಳು. ಪ್ರಕೃತಿ ವಿರಹಿತರೊಳು, ತ್ರಿಕರಣ ಶುದ್ಧರೊಳು, ಪ್ರಕೃತಿ ವಿರಹಿತರೊಳು. ತ್ರಿಕರಣ ಶುದ್ಧರು ಅಂದರೆ ಕಾಯ, ವಾಚ, ಮನಸ್ಸ. ಅಂದರೆ ದೈಹಿಕವಾಗಿ ಶುದ್ಧರು, ಅಂದರೆ ರೋಗ ಮುಕ್ತರಾಗಿ ಯೋಗ ಜೀವನ ನಡೆಸ್ತಾ ದೈಹಿಕ ಕಾಟಗಳು, ಅಂಗಗುಣಗಳಿಲ್ಲದೆ ಇರ್ತಕ್ಕಂಥವರು ದೇಹದಿಂದ ಶುದ್ಧವಾದವರು ಅಂತ ಹೇಳ್ಬೋದು. ವಾಚ, ಮನಸ್ಸು ಅಂದರೆ ವಾಚ ಅಂದರೆ ಮಾತು. ಮಾತಿನಿಂದ ಶುದ್ಧಿ ಅಂದರೆ ಅತಿಯಾಗಿ ಮಾತನಾಡಲಾರ್ದವರು. ಯಾಕಂದರೆ ಅತಿಯಾಗಿ ಮಾತಾಡಿದ್ರೆ ಅದು ಯಾವುದು ಶುದ್ಧ ಯಾವುದು ಅಶುದ್ಧ ಅಂತ ಹೇಳೋಕ್ಕೆ ಬರಲ್ಲ. ಅಗತ್ಯ ಇದ್ದಷ್ಟೇ ಮಾತಾಡಿ ಉಪಯೋಗ ಇಲ್ಲದ ಮಾತುಗಳನ್ನು ಬಿಟ್ಟಂಥವು. ಆಮೇಲಿಂದ ಕಾಡು ಹರಟೆ ಅಥವಾ ಕುಚೋದ್ಯ, ಕುತ್ಸಿತ ಬಿಟ್ಟಂಥವರು, ಮಾತನ್ನು ಶುದ್ಧಿ ಮಾಡಿಕೊಂಡಂಥವ್ರು. ಇನ್ನು ಮನಸ್ಸಿನ ಶುದ್ಧಿಯನ್ನು ಅಳೆಯೋದಕ್ಕೆ ಬರಲ್ಲ, ಅದು ಗೊತ್ತೂ ಆಗಲ್ಲ. ದೇಹ ಶುದ್ಧಿಯನ್ನು, ಮಾತಿನ ಶುದ್ಧಿಯನ್ನು, ಕಾಯ ವಾಚ ಶುದ್ಧಿಯನ್ನು ಸ್ವಲ್ಪ ಮಟ್ಟಿಗೆ ಗುರುತಿಸ್ಬೋದು. ಆದರೆ ಮನಸ್ಸಿನ ಶುದ್ಧಿ ಎಷ್ಟಾಗಿದೆ, ಯಾರ್ದು ಎಷ್ಟಾಗಿದೆ ಅಂತ ಯಾರು ಹೇಳೋಕ್ಕಾಗಲ್ಲ. ಯಾಕಂದರೆ ಕೆಲವು ಸಾರಿ ದೇಹದಿಂದ ಶುದ್ಧಿ ಕಾಣಿಸದೇ ಇದ್ದರು ರೈತರುಗಳು, ಕೂಲಿಕಾರರು, ಕಾರ್ಮಿಕರು, ಬಡವರು, ಅವರು ಅನೇಕ ಜನ ಮನಸ್ಸಿನಿಂದ ಶುದ್ಧ ಆಗಿರಬಹುದು. ಆದ್ದರಿಂದ ಮನಸ್ಸಿನ ಶುದ್ಧಿಯ ಅಳೆಯುವ ಮಾಪನಗಳಿಲ್ಲ. ಒಟ್ಟಾರೆ ಈ ತ್ರಿಕರಣ ಶುದ್ಧಿ ಸಾಧಿಸೋದು ಅದು ಮನುಷ್ಯ ಕುಲಕ್ಕೆ ಶ್ರೇಷ್ಠವಾದದ್ದು. ತ್ರಿಕರಣ ಶುದ್ಧರೊಳು, ಪ್ರಕೃತಿ ವಿರಹಿತರೊಳು. ಪ್ರಕೃತಿ ಅಂತಂದರೆ ಹುಟ್ಟುಗುಣಗಳು. ಹುಟ್ಟುಗುಣಗಳನ್ನು ಮೆಟ್ಟಿ ನಿಂತು ದೈವಿ ಗುಣಗಳಲ್ಲಿ ಬದುಕುವವರ ಸಂಘ ಅದು ಸೌಭಾಗ್ಯದಿಂದ ಸಿಗ್ತಕ್ಕಂಥದ್ದು. ಎಲ್ರಿಗೂ ಆ ಸಂಘ ಸಿಕ್ಕಲ್ಲ, ಅಥವಾ ಅಂಥವ್ರು ಎಲ್ಲರ ಸಂಘದಲ್ಲಿ ಇರೋದಿಲ್ಲ. ಅವ್ರಿಗೆಲ್ಲರ ಸಂಘದಲ್ಲಿ ಇರೋಕ್ಕೂ ಆಗಲ್ಲ. ಅದೇ ಇವತ್ತು ನೀವೆಲ್ಲ ಮೈಕ್ ಹಚ್ಚಿದ್ರಿ, ವಚನಗಳು ಬರ್ತಾ ಇದ್ವು, ಒಳ್ಳೆ ಸುಂದರವಾದ ಪರಿಸರ, ಸಂಜೆ ಪರಿಸರ, ಮೋಡ ಕಡಿಮೆ ಆಗಿತ್ತು, ಬೆಳಕು ಬರ್ತಾ ಇತ್ತು, ಜೊತೆಗೆ ಶುದ್ಧವಾದ ಗಾಳಿ, ಶುದ್ಧವಾದ ನೀರು. ಎಂತಹ ಅದ್ಭುತ ಪರಿಸರ ಇದು, ಸ್ವರ್ಗ. ಈಗಿನ ಕಾಲಕ್ಕೆ ಇದೇ ಸ್ವರ್ಗ. ಇನ್ನೆಲ್ಲಿ ಸ್ವರ್ಗ ಹುಡ್ಕೊಂಡು ಹೋಗೋದು? ಸ್ವರ್ಗ ಅಂತಂದರೆ ಸಾಮಾನ್ಯ ಸಿಕ್ಕಾಪಟ್ಟೆ ಇಂದ್ರಂದು ಚಂದ್ರಂದು ಉಪಮೆ ಕೊಡ್ತಿದ್ರು ಹಿಂದೆ. ಸ್ವರ್ಗ ಅಂದರೆ ಇಂದ್ರ ಇರ್ತಾನೆ, ಅಲ್ಲಿ ರಂಭೆ, ಊರ್ವಶಿ, ಮೇನಕೆ, ತಿಲೋತ್ತಮೆ ಅಂಥವ್ರು ಇಂಥವ್ರು ಇರ್ತಾರೆ ಅಂತ. ಅದು ಸ್ವರ್ಗ ಅಲ್ಲ, ಅದು ಜಗಳಕ್ಕೆ ಮೂಲ. ಗೊತ್ತಾಯ್ತಲ್ಲ? ಈಗ ಆ ಲೆಕ್ಕದಲ್ಲಿ ಇಂದ್ರನ ಸ್ವರ್ಗಕ್ಕೆ ಡೆಲ್ಲಿ, ಬೆಂಗಳೂರು, ಕಲ್ಕತ್ತಾ ರಾಜಧಾನಿಗಳೇನಿದಾವಲ್ಲ ಅವೆಲ್ಲ ಸ್ವರ್ಗ ಅಂತ ಅಂದ್ಕೊಂಡ್ರೆ ಅಲ್ಲಿ ಏನು ಸುಖ ಇದೆ ಈಗಿನ ಕಾಲದಲ್ಲಿ? ಆಗಿನ ಕಾಲದ ಸ್ವರ್ಗದಲ್ಲಿ ಸ್ವಲ್ಪ ಒಳ್ಳೆ ಪರಿಸರನ ಇತ್ತು. ಯಾಕಂದರೆ ಈ ಥರ ಪೆಟ್ರೋಲು ಡೀಸೆಲ್ ವಾಸನೆ, ಪರಿಸರದ ಮಾಲಿನ್ಯ ಆಗಿರಲಿಲ್ಲ ಅವಾಗ. ಅವಾಗೇನಿದ್ರು ಯುದ್ಧ, ಜಗಳ, ಕುತಂತ್ರ, ತಪಸ್ಸು ಮಾಡೋರು, ವರ ತಗೊಳ್ಳೋರು. ಯಾತು ತಪಸ್ಸು ಮಾಡಿ ವರ ತಗೊಳ್ಳೋದಂದ್ರೆ ಹಂಗಲ್ಲ. ಅದು ಅವರು ಸಿದ್ಧಿ ಮಾಡ್ಕೊಂಡಿರ್ತಿದ್ರು. ಬ್ರಹ್ಮ ಎಲ್ಲಿಂದನೂ ಬಂದು ವರ ಕೊಡ್ತಿರ್ಲಿಲ್ಲ, ಇವರು ಸಿದ್ಧಿ ಮಾಡ್ಕೊಳ್ತಿದ್ರು. ಅದನ್ನು ಪುರಾಣಕಾರರು ಆ ರೀತಿ ಬರೆದಿದ್ದಾರೆ ಅಷ್ಟೇ. ಆದರೆ ಎಲ್ಲಿ ಹಣ, ಐಶ್ವರ್ಯ, ಆಮೇಲಿಂದ ಅಧಿಕಾರ, ಕೀರ್ತಿ, ವಾರ್ತೆ, ಆಮೇಲೆ ದೊಡ್ಡಸ್ತಿಕೆಗಳು, ಸಣ್ಣತನಗಳು
ಇವೆಲ್ಲ ಇದ್ದಲ್ಲಿ ಜಗಳ ಇರ್ತವೆ, ಗದ್ದಲ ಇರ್ತದೆ. ಆದರೆ ಇಲ್ಲಿ ಅವು ಯಾವ ಗದ್ದಲಗಳು ಇಲ್ಲ. ನೀವೆಲ್ಲ ಆರೋಗ್ಯ ಸಾಧನೆಗಾಗಿ ಬರ್ತೀರಿ, 10 ದಿವಸ ಇರ್ತೀರಿ. 10 ದಿವಸ ಇರೋದೇ ದೊಡ್ಡ ಕಷ್ಟ. ಕೆಲವರು 10ನೇ ದಿವಸ ಬೆಳಗ್ಗೆನೇ ಹೊರಟಿರ್ತಾರೆ, ಗೊತ್ತಾಯ್ತಲ್ಲ. 10ನೇ ದಿವಸ ಬೆಳಗ್ಗೆ ಇನ್ನೂ ಒಂದು ದಿವಸ ಇದ್ರೂ ಪರವಾಗಿರಲಿಲ್ಲ, ಆದರೂ 10 ದಿವಸ ಬೆಳಗ್ಗೆನೇ ಪ್ರಯತ್ನ ಪಡ್ತಿರ್ತಾರೆ. 9ನೇ ದಿನ ರಾತ್ರಿನೇ ದೂರದವ್ರು ಬೆಂಗಳೂರವರು 9ನೇ ದಿನ ರಾತ್ರಿಗೆ ರಿಸರ್ವೇಷನ್ ಮಾಡಿಸ್ಕೊಂಡಿರ್ತಾರೆ. ಅಂದರೆ ನೀವೆಲ್ಲ ಬರೋದು ಆರೋಗ್ಯ ಸಾಧನೆಗಾಗಿ. ಆರೋಗ್ಯ ಸಾಧನೆಗಾಗಿ ಬರೋರು ಇನ್ಯಾವುದು ಏನು ಗದ್ದಲ ಮಾಡ್ತಾರೆ ಇಲ್ಲಿ? ಏನೂ ಇಲ್ಲ. ಭಾಳ ಅಂದರೆ ನಮ್ಗೆ ಉಪವಾಸ ಮಾಡೋದು ಕಷ್ಟ ಆಗುತ್ತೆ ಅಂತೇಳಿ ಒದ್ದಾಡ್ಬೋದು ಅಷ್ಟೇ, ಇನ್ಯಾವುದೂ ಗದ್ದಲ ಇರಲ್ಲ. ಮೇಲಾಟಗಳು, ಪೈಪೋಟಿಗಳು, ಜಗಳಗಳು ಇಲ್ಲಿರಲ್ಲ. ಅದಕ್ಕೆ ಯಾಕಿಲ್ಲಿ ಶಾಂತಿ ಇರ್ತದೆ ಅಂದರೆ, ದೊಡ್ಡ ದೊಡ್ಡ ವ್ಯವಸ್ಥೆಗಳಲ್ಲೂ ಕೆಲವು ಸಾರಿ ಶಾಂತಿ ಸಿಕ್ಕಲ್ಲ, ತೀರ್ಥಕ್ಷೇತ್ರಗಳಲ್ಲೂ ಸಿಗಲಾರದ ಶಾಂತಿ ಇಲ್ಲಿ ನಿಮಗೆ ಸಿಗುತ್ತೆ. ಯಾಕೆ ಅಂದರೆ ಇಲ್ಲಿ ಪಂಚಭೂತಗಳು ಶುದ್ಧ. ಇಲ್ಲೇನು ಸಿಗ್ತಾವಲ್ಲ ಪಂಚಭೂತಗಳೆಲ್ಲ ಶುದ್ಧ. ಈಗ ಅಕಸ್ಮಾತ್ ಇದೇ ಆಶ್ರಮ ನಾವು ಧಾರವಾಡದಲ್ಲಿ ಮಾಡಿದರೆ, ಹುಬ್ಬಳ್ಳಿಲಿ ಮಾಡಿದರೆ ಈ ನೆಮ್ಮದಿ ನಿಮಗೆ ಸಿಗ್ತಿರ್ಲಿಲ್ಲ. ಅಲ್ಲಿ ಕದ್ದು ಹೋಗಿಬೇಕಾದ್ರೆ ಏನಾದ್ರು ಸ್ವಲ್ಪ ತಿನ್ಕೊಂಡು ಬರ್ಬೋದಾಗಿತ್ತು, ಗೊತ್ತಾಯ್ತು. ಅವಾಗ ಗೇಟ್ ಹಾಕಬೇಕಾಗಿತ್ತು, ನಾವು ಗೇಟ್ ಬಂದ್ ಮಾಡಬೇಕಾಗಿತ್ತು. ಈಗ ಧರ್ಮಸ್ಥಳದಲ್ಲಿ, ಜಿಂದಾಲ್ದಲ್ಲಿ ಅಲ್ಲಿ ಗೇಟ್ ಬಂದ್ ಮಾಡ್ತಾರೆ, ಕಾವಲುಗಾರನು ಇಟ್ಬಿಟ್ಟಿರ್ತಾರೆ 8 ತಾಸಿಗೆ ಒಬ್ಬರು ಡ್ಯೂಟಿಯಲ್ಲಿ. ಅಲ್ಲಿ ನೀವು ಹೋಗ್ಬೇಕಾದ್ರೆ ನಿಮ್ಮ ಬ್ಯಾಗ್ ಚೆಕ್ ಮಾಡ್ತಾರೆ. ಒಳಗಡೆ ಹೋಗ್ಬೇಕಾದ್ರೆ ಏನಾದ್ರು ಬಿಸ್ಕೆಟ್ ಪ್ಯಾಕೆಟೋ ಅಥವಾ ಇನ್ನೇನಾದ್ರು ಇಟ್ಕೊಂಡಿದಾರ ಅಂತ ಹೇಳಿ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ. ಯಾಕಂದರೆ ಈ ಕಡೆ ಅಷ್ಟೆಲ್ಲ ದುಡ್ಡು ಕಟ್ಟಿ ಕೆಲಸ ಮಾಡಿ ಎಲ್ಲ ಮಾಡಿ ನೀವು ಒಳಗಡೆ ತಿಂತಾ ಇದ್ರೆ ಏನು ಪ್ರಯೋಜನ ಅಂತ ಭಯ ಅವ್ರಿಗೆ. ಆದರೆ ಇಲ್ಲಿ ನಾವು ಯಾರಿಗೂ ಗೇಟು ಹಾಕಲ್ಲ, ಯಾರನ್ನು ಚೆಕ್ಕು ಮಾಡಲ್ಲ, ಅವ್ರಿಗೆ ಬಿಟ್ಬಿಡ್ತೀವಿ. ಹೊಟ್ಟೆ ತುಂಬ ಕೊಡ್ತೀವಿ ಜ್ಯೂಸನ್ನೆಲ್ಲ. ಇನ್ನು ಮುಂದಿನ ನಿಮಗೆ ಬಿಟ್ಟದ್ದು. ಅಂದರೆ ನೀವು ಸ್ವತಂತ್ರವಾಗಿರ್ತೀರಿ, ಆನಂದವಾಗಿರ್ತೀರಿ. ಇದು ಪ್ರಕೃತಿ ವಿರಹಿತತೆ ಅಂತ ಕರೀತಾರೆ. ಆ್ಯಕ್ಚುಲಿ ಇದು ಪ್ರಕೃತಿನೇ. ಪ್ರಕೃತಿ ವಿರಹಿತರಾಗೋದು ಅಂದರೆ ಹುಟ್ಟು ಗುಣಗಳನ್ನು ಮೆಟ್ಟಿ ನಿಲ್ಲೋದು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳ ಉಪಟಳ ಇಲ್ಲದೆ ಬದುಕ್ತೀವಲ್ಲ, ಅದು ಪ್ರಕೃತಿ ವಿರಹಿತತೆ ಅಂತ ಕರಿಬಹುದು. ಆವಾಗಳು ಮುಕುತಿಗೆ ಎಳೆಯಿಸುವ ಜನರಳು ಸಖತನವೇ ಲೇಸು ಸರ್ವಜ್ಞ. ಯಾವಾಗಲೂ ಮುಕ್ತಿಯನ್ನು ಬಯಸ್ತಕ್ಕಂಥವ್ರು. ಸಿಗುತ್ತೋ ಬಿಡುತ್ತೋ, ಒಂದು ಜನ್ಮಕ್ಕೆ ಸಿಗಲ್ಲ ಅದು. ಆದರೆ ಕೊನೆ ಪಕ್ಷ ಈ ಯಾವ ಭೂಮಿಯ ಕಾಟ ಇಲ್ಲದೆ, ಜಗಳ ಇಲ್ಲದೆ, ಗದ್ದಲ ಇಲ್ಲದೆ ಪರಮಾತ್ಮನಿಗಾಗಿಯೇ ಬದುಕುವವರು ಕೆಲವರು ಇದ್ದಾರೆ ಈ ಜಗತ್ತಿನಲ್ಲಿ, ಇವತ್ತಿಗೂ ಇದ್ದಾರೆ. ನಮಗಿನ್ನೇನು ಗದ್ದಲ ಬೇಡಪ್ಪ, ಪ್ರಕೃತಿ ಪರಮಾತ್ಮನಿಗಾಗಿ ಬದುಕೋಣ. ನಾನು ಅದೇ ಆವಾಗ ಸುಂದರ ಪರಿಸರ, ಮೈಕು ಎಲ್ಲ ವಚನಗಳು ಕೇಳಿಸ್ತಿದ್ವಲ್ಲ, ಆವಾಗ ದೇವ್ರಿಗೆ ಪ್ರಾರ್ಥನೆ ಮಾಡಿದೆ. ಅಂದರೆ 1 ಕೋಟಿ ಕೊಟ್ಟರು ಕೂಡ ಬೆಂಗಳೂರಲ್ಲಿ ಆಶ್ರಮ ಮಾಡೋದು ಬೇಡಪ್ಪ. ಅವ್ರು ಬೇಕಾದ್ರೆ ಇಲ್ಲಿಗೆ ತಂದು ಕೊಡಲಿ, ಬೆಂಗಳೂರಲ್ಲೋ ಧಾರವಾಡದವರು, ಮುಂಬೈದವರು ಬೇಕಾದ್ರೆ ಇಲ್ಲಿಗೆ ತಂದು ಕೊಡಲಿ, ಇಲ್ಲೇ ಬೆಳೆಸೋಣ. ಆದರೆ ಬೆಂಗಳೂರಲ್ಲಿ ನಾವು ಹೋಗಿ ಅಲ್ಲಿರೋದು ಬೇಡ, ಅಲ್ಲಿಗೆ ತಂದು ನಮ್ಮನ್ನು ಹಾಕಬೇಡ ಅಂತ ಪರಮಾತ್ಮನ ಕೇಳ್ಕೊಂಡೆ. ಯಾಕಂದರೆ ಯಾವುದಾದ್ರೂ ರೂಪದಲ್ಲಿ ಆಸೆ ಆಮಿಷಗಳು ಒಡ್ಡಿ ತಗೊಂಡೋಗಿ ಅಲ್ಲಿಗೆ ಹಾಕಿದ್ರೆ ಏನು ಮಾಡೋದು? ಈ ಜನ್ಮದಲ್ಲಿ ಅಲ್ಲಿಗೆ ಹಾಕೋದು ಬೇಡಪ್ಪ. ಇದೇ ಸುಂದರ ಪರಿಸರ, ಇದೇ ಶಾಂತ ಪರಿಸರ, ಬೆಂಗಳೂರಿಗೆ ಹೋಗಿ ಬರೋಣ, ಹೈದರಾಬಾದ್ಗೆ ಹೋಗಿ ಬರೋಣ. ಯಾಕಂದರೆ ಪ್ರವಚನ ಮಾಡೋಕ್ಕೆ, ಅವರಿಗೆ ಆಶ್ರಮದ ಪರಿಚಯ ಮಾಡಿಕೊಡೋಕ್ಕೆ, ಅವ್ರನ್ನ ಇಲ್ಲಿ ಕರ್ಕೊಂಬರಕ್ಕೆ ಹೋಗೋಣ ಬೇಕಾದ್ರೆ. ಆದರೆ ನಾವೇ ಅಲ್ಲಿ ಖಾಯಮ್ಮಗೆ ನಂಗೆ ಮಾಡಬೇಡ ಅಂತೇಳಿ ಪರಮಾತ್ಮನನ್ನು ನಾನು ಬೇಡ್ಕೊಳ್ತಾ ಇದ್ದೆ. ಅದೇ ಸುಂದರ ಪರಿಸರ, ಕೈಲಾಸ ಅಂದರೆ ಇದೆ. ಶಾಂತಿನೂ ಇರಬೇಕು, ಸಮೃದ್ಧತೆಯೂ ಇರಬೇಕು. ಶಾಂತಿ ಸಮೃದ್ಧತೆ ಈಗಿನ ಕಾಲದಲ್ಲಿ ಎರಡೂ ಒಟ್ಟಿಗಿರಲ್ಲ. ಇಂಥ ಆಶ್ರಮಗಳು ಕೆಲವು ಬಿಟ್ಟರೆ ಬೇರೆ ಕಡೆ ಇರೋದು ತುಂಬ ಕಷ್ಟ. ಆಮೇಲೆ ಆವಾಗ ಮುಕುತಿಗೆ ಎಳೆಯಿಸುವ ಜನರಳು ಸಖತನವೇ ಲೇಸು ಸರ್ವಜ್ಞ. ಇಂಥವ್ರ ಜೊತೆ ಗೆಳತನ ಮಾಡ್ರಪ್ಪ ಅಂತ ಸರ್ವಜ್ಞ. ಇನ್ನು ಸತ್ಯರ ನಡೆತು ತೀರ್ಥ, ಧೀರಜ್ ಹೇಳಿದ್ನಲ್ಲ, ಸತ್ಯರ ನುಡಿತೀರ್ಥ, ಸತ್ಯರ ನಡೆತೀರ್ಥ, ಉತ್ತಮರ ಸಂಘವಾದ ಸತ್ಯರ ನಡೆತೀರ್ಥ, ನಿತ್ಯರ ನುಡಿತೀರ್ಥ. ಉತ್ತಮರ ಸಂಘವಾದ ತೀರ್ಥ, ಹರಿವ ನೀರು, ಎತ್ತಣದ ತೀರ್ಥ ಸರ್ವಜ್ಞ. ಸತ್ಯ ಮಾತಾಡ್ತಕ್ಕಂಥವ್ರು, ಹಣಕ್ಕಾಗಿಯೋ ಮತ್ತೊಂದಕ್ಕಾಗಿಯೋ ಸುಳ್ಳು ಮಾತಾಡ್ತಕ್ಕಂಥವ್ರ ಸಂಘ ಬಿಟ್ಟು ಸತ್ಯರ ಮಾತು, ಸತ್ಯರ ನಡೆ, ಅವ್ರ ಜೊತೆ ಇದ್ದರೆ ಅವ್ರ ನಡೆನುಡಿಯೇ ತೀರ್ಥ.
ನಿತ್ಯರ ನುಡಿ ತೀರ್ಥ. ನಿತ್ಯರು ಅಂದರೆ ಪರಮಾತ್ಮನನ್ನು ಅರಿತವರು, ಜ್ಞಾನಿಗಳು. ನಿತ್ಯರ ನುಡಿ ತೀರ್ಥ. ಉತ್ತಮರ ಸಂಘವದು ತೀರ್ಥ. ಉತ್ತಮರ ಜೊತೆ ಇರ್ತಕ್ಕಂಥದ್ದೇ ಅದೇ ತೀರ್ಥ. ಪ್ರಯಾಗರಾಜು ತೀರ್ಥ ಅಲ್ಲ, ಅಥವಾ ಮೆಕ್ಕನು ತೀರ್ಥ ಅಲ್ಲ, ಕಾಶಿನೂ ತೀರ್ಥ ಅಲ್ಲ, ಜೆರುಸೆಲಮ್ ಅಂತೂ ತೀರ್ಥ ಅಲ್ವೇ ಅಲ್ಲ. ಯಾಕಂದರೆ ಎಷ್ಟು ಗಲಾಟೆ ನಡೀತಾ ಇದೆ ಅಲ್ಲಿ. ಇಸ್ರೇಲ್ನಲ್ಲಿದೆ ಜೆರುಸೆಲಮ್. ಅಲ್ಲಿಗೆ ಹೋಗೋಕ್ಕೆ ಆಗಲ್ಲ ಕ್ರಿಶ್ಚಿಯನ್ರಿಗೆ, ಅಷ್ಟರ ಮಟ್ಟಿಗೆ ಗದ್ದಲ. ಯಾವಾಗ ಏನೋ ಗೊತ್ತಿಲ್ಲ. ಇಂಥವು ಶ್ರೀಶೈಲ ಆಗಲಿ, ಕಾಶಿ ಆಗಲಿ ಹೋಗ್ರಿ, ಅಲ್ಲಿ ಗದ್ದಲ ಮತ್ತು ಎಲ್ಲ ರೇಟು ಜಾಸ್ತಿ. ನಿಮ್ಮಿಂದ ಹೆಚ್ಚು ಲಾಭ ಹೆಂಗೆ ತಗೋಬೇಕು ಅಂತ ಅವ್ರು ಕಾಯ್ತಿರ್ತಾರೆ, ವ್ಯಾಪಾರಸ್ಥರು, ಪೂಜಾರಿಗಳೆಲ್ಲ. ನೀವು ಜಲ್ದಿ ನೋಡಿ ದರ್ಶನ ಮಾಡಿ ಪುಣ್ಯ ಕಟ್ಕೊಂಡು ಬರ್ಬೇಕು ನೀವು ಕಾಯ್ತಿರ್ತೀರಿ. ಪುಣ್ಯ ಕಟ್ಕೊಂಡು ಬರೋದಲ್ಲ ಅದು, ಅದು ನಿರ್ಮಾಣ ಮಾಡ್ಕೊಳ್ತಕ್ಕಂಥದ್ದು, ನಿಮ್ಮ ಹೃದಯದಿಂದ ಹುಟ್ಟತಕ್ಕಂಥದ್ದು ಪುಣ್ಯ, ಹೊರಗಿನಿಂದ ಬರುವಂಥದ್ದಲ್ಲ. ಆದ್ದರಿಂದ ಉತ್ತಮರ ಸಂಘವೇ ತೀರ್ಥ, ಹರಿವ ನೀರು ಎತ್ತಣದ ತೀರ್ಥ ಸರ್ವಜ್ಞ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.